ಅಮೆರಿಕದ ಹೊಡೆತದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗಗಳನ್ನ ಹುಡುಕುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಅವರ ಗೊಡ್ಡು ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಇಡೀ ಜಗತ್ತಿಗೆ ತೋರಿಸಬೇಕಾದಂತ ಅನಿವಾರ್ಯತೆ ಕೂಡ ಭಾರತಕ್ಕೆ ಇರುವಂತದ್ದು. ಇದೊಂದು ಸುವರ್ಣ ಅವಕಾಶ, ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕಾಗಿದೆ ಭಾರತ. ಸ್ವಲ್ಪ ಮಟ್ಟಿಗೆ ಅಂದ್ರೆ ಟೆಂಪ್ರರಿ ಹಿನ್ನಡೆ ಆದರೂ ಕೂಡ ಒಂದು ಸುವರ್ಣ ಅವಕಾಶ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಉತ್ತಮ ಒಂದು ವ್ಯಾಪಾರ ವಹಿವಾಟಿಗೆ ಇದೊಂದು ಅವಕಾಶ ಆಗಬಹುದು ಅನ್ನುವಂಥ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗ್ತದೆ. ಭಾರತ ಮತ್ತು ಅಮೆರಿಕ ಮಧ್ಯೆ ಸುಂಕ ಸಂಘರ್ಷ, ಅಮೆರಿಕಕ್ಕೆ ಸಡ್ಡನ್ನ ಹೊಡೆಯುವಂತ ನಿಟ್ಟಿನಲ್ಲಿ ಭಾರತ ಎಲ್ಲ ಮಾರ್ಗಗಳನ್ನ ಕೂಡ ಓಪನ್ ಮಾಡಿದೆ. ಜಪಾನ್ ಚೀನಾ ಜೊತೆ ವ್ಯಾಪಾರ ಒಪ್ಪಂದವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇವತ್ತು ಜಪಾನ್ ಪ್ರವಾಸ 2 ದಿನಗಳ ಕಾಲ, ಮತ್ತೆ 31 ಮತ್ತೆ 1ನೇ ತಾರೀಕು ಚೀನಾ ಪ್ರವಾಸದಲ್ಲಿ ಶಾಂಘೈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. 2 ದೇಶಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದು ನಾಳೆ ಜಪಾನ್ನಲ್ಲಿ ಶೃಂಗಸಭೆಯಲ್ಲಿ ಭಾಗಿ, ಹಲವು ವ್ಯಾಪಾರ ಒಪ್ಪಂದಗಳಿಗೂ ಕೂಡ ಸಹಿಯನ್ನ ಹಾಕಲಿದ್ದಾರೆ. ಹತ್ತತ್ರ ಒಂದು 6 ರಿಂದ 7 ಲಕ್ಷ ಕೋಟಿ 5 ವರ್ಷದಲ್ಲಿ ಜಪಾನ್ ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೂ ಕೂಡ ಉತ್ಸುಕತೆಯನ್ನ ತೋರಿಸಿದೆ ಅಂತ ಹೇಳಲಾಗ್ತದೆ. ಆಗಸ್ಟ್ 31 ಮತ್ತೆ 1ನೇ ತಾರೀಕು 2 ದಿನ ನಮೋ ಚೀನಾ ಪ್ರವಾಸದಲ್ಲಿ ಇರ್ತಾರೆ. ಶಾಂಘೈ ಸಹಕಾರ ಸಭೆಯಲ್ಲಿ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷರು, ರಷ್ಯಾ ಅಧ್ಯಕ್ಷರ ಜೊತೆನೂ ಕೂಡ ದ್ವಿಪಕ್ಷೀಯ ಮಾತುಕತೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಮೆರಿಕ ಏನ್ ಸಡ್ಡನ್ನ ಹೊಡೆದಿದೆ, ಭಾರತಕ್ಕೆ ಆರ್ಥಿಕ ಹೊಡೆತವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ, ಬೆದರಿಕೆಗಳನ್ನ ಹಾಕ್ತಾ ಇದೆ. ಅದೆಲ್ಲವನ್ನೂ ಕೂಡ ರಷ್ಯಾ ಮತ್ತು ಚೀನಾ ಜೊತೆ ಸೇರ್ಕೊಂಡು ಎದುರಿಸುವಂತ ನಿಟ್ಟಿನಲ್ಲಿ ಭಾರತ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದೆ. ಹಲವು ವ್ಯಾಪಾರ ಒಪ್ಪಂದಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವ ಮುಖಾಂತರ ಅಮೆರಿಕದ ತೆರಿಗೆ ದೌರ್ಜನ್ಯಕ್ಕೆ ನಮೋ ಕೌಂಟರ್ ಅನ್ನ ಕೊಡ್ತಾರ ಕುತೂಹಲವನ್ನು ಮೂಡಿಸಿದೆ ನರೇಂದ್ರ ಮೋದಿ ವಿದೇಶ ಪ್ರವಾಸ. ಇನ್ನ ಟೋಕಿಯೋದಲ್ಲಿರುವಂತ ಪ್ರಧಾನಿ ಮೋದಿ ಅಮೆರಿಕಾಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. आज भारत में पॉलिटिकल स्टेबिलिटी है, इकोनॉमिक स्टेबिलिटी है, पॉलिसी में पारदर्शिता है, प्रिडिक्टिबिलिटी है. आज भारत विश्व की सबसे तेज ग्रो करने वाली मेजर इकोनॉमी है और बहुत जल्द विश्व की तीसरी सबसे बड़ी इकोनॉमी बनने जा रहा है. वैश्विक ग्रोथ में भारत 18% योगदान दे रहा है. भारत की कैपिटल मार्केट्स में अच्छे रिटर्न्स मिल रहे हैं. एक मजबूत बैंकिंग सेक्टर भी है, लो इन्फ्लेशन और लो इंटरेस्ट रेट्स. करीब $700 बिलियन के फॉरेक्स रिजर्व है. ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟ್ಟಣದಲ್ಲಿ ಪ್ರಮುಖವಾಗಿ ಅಮೆರಿಕ ಕೊಟ್ಟಿರುವಂತಹ ಹೊಡೆತ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗಂತೂ ಹಿನ್ನಡೆ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಬಿಕಾಸ್ ಭಾರತ ರಫ್ತು ಮಾಡ್ತಾ ಇರುವಂತ 4ನೇ 1 ಭಾಗದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ತಜ್ಞರು ವಿಶ್ಲೇಷಣೆ ಮಾಡಿರುವಂಥದ್ದು. ಸೊ ಹೀಗಾಗಿ ಅಂದ್ರೆ ಪರ್ಯಾಯವಾಗಿ ಏನಾದರೂ ಟ್ರೈ ಮಾಡಲೇಬೇಕು. ಸೊ ಹೀಗಾಗಿ 40 ದೇಶಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಪಾನ್ ಪ್ರವಾಸ ಮತ್ತೆ ಚೀನಾದಲ್ಲೂ ಶಾಂಘೈ ಸಮಾವೇಶ ಎಲ್ಲ ಇರುವಂಥದ್ದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಅನ್ಸುತ್ತೆ, ಮತ್ತೆ ಭಾರತಕ್ಕೆ ಅನಿವಾರ್ಯ ಆಗಿದೆ. ನಿಮಗೆ ಕಳೆದ 20 ವರ್ಷಗಳ ಭಾರತ ಬೇರೆ, ಈಗಿನ ಭಾರತ ಬೇರೆ. ನಿಮಗೆ ಭಾರತದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಅಂತ ಹೇಳಿ ಗಂಭೀರ ಆರೋಪ ಇತ್ತು. ಅತಿ ಹೆಚ್ಚು ಟ್ಯಾಕ್ಸ್ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಇಲ್ಲಿ ಮಾನವ ಸಂಪನ್ಮೂಲಕ್ಕೆ ದೊಡ್ಡ ಹೊಡೆತ ಬೀಳ್ತಿಂತ ಆರೋಪ ಇತ್ತು. ಇದೀಗ ಅದನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಮನಗಂಡು 18% ಮತ್ತು 5% ಟ್ಯಾಕ್ಸನ್ನು ಮಾತ್ರ ಮುಂದುವರಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ನಿಮಗೆ ಅರ್ನೆಸ್ಟ್ ಆ್ಯಂಡ್ ಯಂಗ್ ಅಂತೇಳಿ ಬ್ರಿಟನ್ ಮೂಲದ ಸಮೀಕ್ಷಾ ವರದಿ ಹೇಳಿರ್ತಕ್ಕಂಥದ್ದು ಭಾರತ, ಜಪಾನ್, ಜರ್ಮನಿ, ಚೀನಾ ಮತ್ತು ಈ ದೇಶಗಳಿಗಿಂತ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿದೆ. ಪ್ರತಿಯೊಬ್ಬ ಯುವಕ ತನ್ನ 28 ವರ್ಷಗಳಿಗೆ ಅವನು ದುಡಿಯೋಕ್ಕೆ ಕೆಲಸವನ್ನು ಆರಂಭಿಸ್ತಾನೆ. ಮತ್ತು ಈ ಸಂಸ್ಥೆಯ ಪ್ರಕಾರ ಭಾರತ ವಿಶ್ವದ 2ನೇ ಆರ್ಥಿಕ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅಂತ ಹಿಂದಕ್ಕೆ. ಅಂದರೆ ಅದು 2038ಕ್ಕೆ ಸುಮಾರು $30 ಲಕ್ಷ ಕೋಟಿ ಡಾಲರಷ್ಟು ನಾವು GDPಯನ್ನು ಹೊಂದುತ್ತೀವಿ. ಮತ್ತು 2030ಕ್ಕೆ ನಮ್ಮ ವ್ಯಾಪಾರ ಮತ್ತು ವಹಿವಾಟು ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳುವ ಪ್ರಕಾರ
ಪ್ರಕಾರ ಮೇಕ್ ಇನ್ ಇಂಡಿಯಾ ಮತ್ತು ದೇಶದ ಯುವೋದ್ಯಮಕ್ಕೆ ನಾವು ಪ್ರೋತ್ಸಾಹನ ಮಾಡ್ತೀವಿ, ಪಾರದರ್ಶಕತೆಯಿಂದ ಪ್ರೋತ್ಸಾಹನ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ನಮ್ಮಲ್ಲಿ ದುಡಿಯುವ ಸರಾಸರಿ ವಯೋಮಾನ ಮತ್ತು ಯುವ ಕೌಶಲ್ಯದ ಕಾರಣಕ್ಕಾಗಿ 2030ಕ್ಕೆ ನಾವು ಸುಮಾರು 26 ಲಕ್ಷ ಕೋಟಿ ಡಾಲರ್ ಅಷ್ಟು ನಾವು GDP ಹೊಂತೀವಿ ಅಂತ ಹೇಳಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಅಮೇರಿಕ ಕೂಡ ಎಲ್ಲೊಂದು ಕಡೆ ಭಾರತಕ್ಕೆ ಸುಂಕಾಸ್ತ್ರ ಹಾಕಿರ್ತಕ್ಕಂಥದ್ದು ಕೂಡ ಅದು ನಮ್ಮ ದೇಶಕ್ಕೆಲ್ಲ ನಷ್ಟ ಅನ್ಕೊಂಡು ಅಮೇರಿಕ ಕೂಡ ನಷ್ಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಮೇರಿಕದ ಅನೇಕ ಆರ್ಥಿಕ ತಜ್ಞರು ಟ್ರಂಪ್ ತನ್ನ ಕಾಲಿಗೆ ಭಾರತ ಎಂಬ ಬಂದೂಕಿನಿಂದ ತನ್ನ ಕಾಲಿಗೆ ತಾನೇ ಗುಂಡು ಹೊಡೆದುಕೊಂಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೂ ಮೊದಲು 1-5% ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ತಿದ್ವಿ. ಈಗ 40% ಏರಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೊಂದು ಕಡೆ ಐರೋಪ್ಯ ಒಕ್ಕೂಟಗಳ ಒಂದಕ್ಕಿಂತಲೂ ಅಮೇರಿಕಕ್ಕೆ ಇದು ಅತಿ ದೊಡ್ಡ ನಷ್ಟವಾಗ್ತಿರ್ತಕ್ಕಂಥದ್ದು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಅಮೇರಿಕ ಈಗ ಹೊಸ ತಗಾದೆಯನ್ನು ಎತ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಟ್ರಂಪ್ರವರ ಆರ್ಥಿಕ ಸಲಹೆಗಾರ, ಇನ್ನು ಹೆಂಗೆ ಫೈನಾನ್ಸ್ ಅಡ್ವೈಸರ್ ಇರ್ತಕ್ಕಂಥ ಪೀಟರ್ ನವೇರ್ ಹೇಳಿರ್ತಕ್ಕಂಥದ್ದು, ಉಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ಇದು ಮೋದಿ ಯುದ್ಧ ಅಂತೇಳಿ ಬಣ್ಣಿಸ್ತಿರ್ತಕ್ಕಂಥದ್ದು. ಇದು ವಿಶ್ವದ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಕಳೆದ 1 ವರ್ಷಗಳಿಂದ ಕೂಡ ಸುದೀರ್ಘವಾಗಿ ಯುದ್ಧ ನಡೀತಿರ್ತಕ್ಕಂಥದ್ದು. ಇದರಿಂದ ರಷ್ಯಾದ ಕಚ್ಚಾ ತೈಲವನ್ನು ಖರೀದಿ ಮಾಡೋದ್ರಿಂದ ರಷ್ಯಾಕ್ಕೆ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೀವಿ. ಇದರಿಂದ ರಷ್ಯಾ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಆ ಶಸ್ತ್ರಾಸ್ತ್ರಗಳು ಕೊಂಡುಕೊಂಡು ಉಕ್ರೇನ್ ಮೇಲೆ ಯುದ್ಧ ಸಾರಲಿಕ್ಕೆ ಕಾರಣ ಆಗಿದೆ. ಈ ಯುದ್ಧ ನಡೀತಿರೋದೇ ಮೋದಿಯ ಕಾರಣಕ್ಕೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಾರೆ. ಉಕ್ರೇನ್ ಅವರು ಹೋಗ್ಬಿಟ್ಟು ನಮ್ಮ ಹತ್ರ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಅಮೆರಿಕಕ್ಕೂ ಹೊಡ್ತಾ ಬೀಳ್ತಾರೆ. ಅದಕ್ಕೆಲ್ಲದಕ್ಕೂ ಅಫ್ಕೋರ್ಸ್ ಇದು ಮಾಡ್ತಿರ್ತಕ್ಕಂಥ. ನೀವು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಮೆರಿಕಕ್ಕೆ ರಫ್ತಾಗೋದು ಜವಳಿ ಉದ್ಯಮ. ನಿಮಗೆ ಗೊತ್ತಿರಲಿ, ಸುಮಾರು ಜವಳಿ ಉದ್ಯಮ ನಮ್ಮ ದೇಶದ ವರ್ಷಕ್ಕೆ 15.34 ಲಕ್ಷ ಕೋಟಿಯಷ್ಟು ಜವಳಿ ಉದ್ಯಮ ನಾವು ರಫ್ತನ್ನು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಸುಮಾರು 5.8% ನಾವು ರಫ್ತನ್ನು ಮಾಡ್ತೀವಿ. ಮತ್ತು ಅಮೆರಿಕಕ್ಕೆ ನಾವು ಹೆಚ್ಚು ಸಿದ್ಧ ಉಡುಪುಗಳನ್ನ ಕಳಿಸ್ತೀವಿ. ಇದರಲ್ಲಿ 3.4 ಲಕ್ಷ ಕೋಟಿಗಳಲ್ಲಿ ಅದರಲ್ಲಿ ಸಿಂಹಪಾಲು ಅಮೆರಿಕದಾಗಿರ್ತಕ್ಕಂಥ. ಹಾಗಾಗಿ ಸದ್ಯಕ್ಕೆ ಜವಳಿ ಉದ್ಯಮಕ್ಕೆ ಸಂಕಷ್ಟ ಇರ್ಬೋದು. ಆದರೆ ಸರ್ಕಾರ ಈಗ ರಫ್ತುದಾರರಿಗೆ ಸಾಲ ವಿಚಾರದಲ್ಲಿ ಮರುಪರಿಶೀಲನೆ, ಬಡ್ಡಿ ವಿಚಾರದಲ್ಲಿ ಮರುಪರಿಶೀಲನೆ ಸೇರಿದಂಥ ಅನೇಕ ಹೊಸ ಯೋಜನೆಗಳನ್ನು ಹಾಕೊಂಡಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ನಮಗೆ ಜವಳಿ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಆದರೆ ನಾವು ಪರ್ಯಾಯ ಮಾರ್ಗವನ್ನು ಇವತ್ತು ನಾವು ಹುಡುಕ್ತಾ ಇದ್ದೀವಿ. ಅದು ವಿಯೆಟ್ನಾಂ ಇರುವುದು, ಜಪಾನ್ ಇರುವುದು, ಚೀನಾ ಇರುವಂಥದ್ದು, ಬೇರೆ ಐರೋಪ್ಯ ಒಕ್ಕೂಟಗಳ ನಾವು ಮಾರ್ಗವನ್ನು ಹುಡುಕ್ತಿದ್ವಿ. ನೀವೊಂದು ಮಾತನ್ನು ಹೇಳಿದ್ರಿ. ಎಸ್, ಅಫ್ಕೋರ್ಸ್ ಈಗ ನಮಗೆ ಅಮೇರಿಕ ನಮಗೆ 50% ಟ್ಯಾಕ್ಸ್ ಹಾಕಿದ್ರು ಕೂಡ ನಮಗೀಗ ಈ ಹಾಕಿದ ಕಾರಣಕ್ಕಾಗಿ ಬೇರೆ ದೇಶಗಳ ಜೊತೆಗೆ ನಾವು ವ್ಯಾಪಾರ ಮತ್ತು ವಹಿವಾಟು ಸಂಬಂಧಗಳನ್ನ ಮಾಡಲಿಕ್ಕೆ ಎಲ್ಲೋ ರೀತಿ ಪರೋಕ್ಷವಾಗಿ ಅನುಕೂಲ ಆಗ್ತಿದೆ. ಆ ಕೆಲಸವನ್ನು ಭಾರತ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ನಿಮಗೆ ಗೊತ್ತಿರಲಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಪ್ರವಾಸದಲ್ಲಿದ್ದಾರೆ. 2018ರಲ್ಲಿ ಜಪಾನ್ ಪ್ರವಾಸದಲ್ಲಿದ್ದು, ಜಪಾನ್ ಮತ್ತು ನಮ್ಮ ನಡುವೆ ಆರ್ಥಿಕ ವಹಿವಾಟು ಮತ್ತು ಸಂಬಂಧಗಳು ಬಹಳಷ್ಟು ಇರ್ತಕ್ಕಂಥದ್ದು. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇವತ್ತು ಭಾರತ ಮತ್ತು ಜಪಾನ್ ಅತಿ ಹೆಚ್ಚು ರಫ್ತು ಮತ್ತು ಆಮದು ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಅದು ಟೊಯೋಟಾ ಇರುವಂಥದ್ದು. ಟೊಯೋಟಾ ಕಂಪ್ನಿಯಿಂದ ಅನೇಕ ಆಟೋಮೊಬೈಲ್ ಇಂಡಸ್ಟ್ರೀಸು ಭಾರತ ಮತ್ತು ಜಪಾನ್ ಜೊತೆಗೆ ಸಹಯೋಗ ಇರತಕ್ಕಂಥದ್ದು. ಸುಮಾರು ವರ್ಷಕ್ಕೆ 6 ಲಕ್ಷ ಕೋಟಿಯಷ್ಟು ವಹಿವಾಟು ಇರತಕ್ಕಂಥದ್ದು ಭಾರತ ಮತ್ತು ಜಪಾನ್ ಜೊತೆಗೆ. ಮತ್ತು ದ್ವಿಪಕ್ಷೀಯ ಮಾತುಕತೆಯಿಂದ ವ್ಯಾಪಾರ ವಹಿವಾಟಿಗೆ ಅನುಕೂಲ ಆಗುತ್ತೆ. ಮತ್ತು ನಾವು ಹೇಳಿದ ಜವಳಿ ಉದ್ಯಮ ಸೇರಿದಂತೆ ಬೇರೆ ರಫ್ತಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಅದು ವಿಶ್ವದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು, ನೀವು ಹೇಳಿದ್ರೆ ಶಾಂಘೈ ಶೃಂಗಸಭೆ. ಅಲ್ಲಿ ಸುಮಾರು ಜಗತ್ತಿನ 30 ರಾಷ್ಟ್ರಗಳು ಬರ್ತಿರ್ತಕ್ಕಂಥದ್ದು. ಅಲ್ಲಿ ಒಂದು ಕಡೆ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಜೊತೆ ದ್ವಿಪಕ್ಷೀಯ ಮಾತುಕತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಿರ್ತಕ್ಕಂಥದ್ದು. ಇದು ನಮಗೆ ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಅಲ್ಲಿ ಭಯೋತ್ಪಾದನೆ ನಿಗ್ರಹ, ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡಲಿಕ್ಕೆ ಇದು ಸಹಾಯ ಆಗುತ್ತೆ. ಯಾವ ಟ್ರಂಪು ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥನ ಕರೆದು ಔತಣಕೂಟವನ್ನು ಕೊಡ್ತಾರೆ ಮತ್ತು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ನೀಡ್ತಾರೆ ಮತ್ತು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಕೊಡೋ ಮುಖಾಂತರ ಸಹಾಯ ಮಾಡ್ತಾರೆ. ಇದರಿಂದ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇರತಕ್ಕಂಥದ್ದು. ಎರಡನೇದು ಪ್ರಮುಖವಾಗಿ ಆಧುನಿಕ ಮಿಲಿಟರಿ ಶಸ್ತ್ರಾಸ್ತ್ರಗಳು ಕೊಳ್ಳುವಿಕೆ ಮತ್ತು ಮಾರುವಿಕೆ ವಿಚಾರದಲ್ಲೂ ಕೂಡ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮ್ಮ ದೇಶ ಈಗ ಡ್ರೋನ್ ತಯಾರಿಕೆ, ನಿಮಗೆ ಗೊತ್ತಿರಲಿ, ವಿಶ್ವದ ಅಗ್ರಮಾನ್ಯ ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರ ಕೂಡ ಪ್ರಮುಖ ಆಗಿರ್ತಕ್ಕಂಥದ್ದು. ನಾವು ಸ್ವಯಂ ಉದ್ಯಮಗಳನ್ನು ಕೂಡ ಆರಂಭಿಸತಕ್ಕಂಥ ಮಿಲಿಟರಿ ಶಸ್ತ್ರಾಸ್ತ್ರ ಪರಿಕರಗಳಲ್ಲಿ ಇವತ್ತು ನಾವು ಮೇಕ್ ಇನ್ ಇಂಡಿಯಾ ಕೂಡ ಸಕ್ಸಸ್ ಆಗಿರ್ತಕ್ಕಂಥ. ಅದು ಸಿಂಧೂರ್ ಯುದ್ಧದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ಸಿಂಧೂರ್ ಆಪರೇಷನ್ ಅದು ಸಾಕ್ಷಿಯಾಗಿರ್ತಕ್ಕಂಥದ್ದು. ನಿಮಗೆ ಪುಟಿನ್ ಮತ್ತು ಜಿನ್ಪಿಂಗ್, ಯಾವ ಅಮೆರಿಕಕ್ಕೆ ಪ್ರಪಂಚದ ಮೊದಲ ಶತ್ರು ಅಂತ ಹೇಳಿದ್ರೆ ಅದು ಚೀನಾ. ಹಾಗಾಗಿ ಎಲ್ಲೊಂದು ಕಡೆ ಅಲ್ಲಿನ ಆರ್ಥಿಕ ತಜ್ಞರು ಮತ್ತು ರಾಜಕೀಯ ವಿಶ್ಲೇಷಕರು ಹೇಳ್ತಿರ್ತಕ್ಕಂಥದ್ದು, ನಿಮಗೆ ಚೀನಾ ನಮಗೆ ಮೊದಲ ಎದುರಾಳಿ ಆಗಿರ್ತಕ್ಕಂಥ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ
ಆಗಿ ಚೀನಾ ಇರ್ತಕ್ಕಂಥದ್ದು ಮತ್ತು ಭದ್ರತೆ ಮತ್ತು ಮಿಲಿಟರಿ ವಿಚಾರದಲ್ಲಿ ಕೂಡ ಅಮೆರಿಕವನ್ನು ಮೀರಿಸುವಂಥ ತಂತ್ರಜ್ಞಾನ ಹೊಂದಿರತಕ್ಕಂಥದ್ದು, ಅಮೆರಿಕ ಹೊಂದಿರುವಂಥದ್ದು. ಚೀನಾ ಮತ್ತು ಭಾರತದ ನಡುವೆ ಒಂದಷ್ಟು ವೈಮನಸ್ಯಗಳಿದ್ದು ಆ ಮುಖಾಂತರ ನಾವು ಭಾರತವನ್ನು ವಿರೋಧಿಸುವ ಮುಖಾಂತರ ನಮ್ಮ ಶತ್ರುವನ್ನು ನಾವೇ ಪರೋಕ್ಷವಾಗಿ ನಮ್ಮ ಮಿತ್ರರನ್ನು ಕಳೆದುಕೊಳ್ಳುವ ಮುಖಾಂತರ ಮಿತ್ರ ಶತ್ರುವಿನ ಜೊತೆ ಸೇರುವ ಮುಖಾಂತರ ನಮಗೆ ಇದು ಅತಿ ದೊಡ್ಡ ನಷ್ಟ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಎಸ್ ವೆಲ್, ಯಾಕಂತ ಹೇಳಿದ್ರೆ ಗಡಿ ಪ್ರದೇಶದ ವಿವಾದಗಳಿರ್ತಕ್ಕಂಥ, ಅರುಣಾಚಲ ಪ್ರದೇಶದ ಗಡಿ ವಿವಾದಗಳು ಇವೆಲ್ಲವರ ನಡುವೆ ಕೂಡ ಚೀನಾ ಜೊತೆಗೆ ಈಗ ನಾವು ಮಾತುಕತೆ ಮಾಡೋದ್ರಿಂದ ವ್ಯಾಪಾರ ವಹಿವಾಟು ಓಪನ್ ಮಾರ್ಕೆಟ್ ತೆರೆಯುತ್ತೆ. ಯಾಕಂದ್ರೆ ಚೀನಾದ ಅನೇಕ ವಸ್ತುಗಳು ನಾವು ಬಹಿಷ್ಕಾರ ಹಾಕಿರ್ತಕ್ಕಂಥ ಜನಸಂಖ್ಯೆನೇ ಅಡ್ವಾಂಟೇಜ್. ಎಸ್, ಜನಸಂಖ್ಯೆನೇ ಅಡ್ವಾಂಟೇಜ್. ಅದಕ್ಕಾಗಿ ನಿಮಗೆ ಅರ್ನೆಸ್ಟ್ ಮತ್ತು ಯಂಗ್ ಅನ್ನೋ ಸಂಸ್ಥೆ ಹೇಳಿರ್ತಕ್ಕಂಥದ್ದು 2030ರಲ್ಲಿ ನಾವು ಸುಮಾರು 20 ಲಕ್ಷ ಕೋಟಿ ಡಾಲರ್ ಅಷ್ಟು ನಾವು GDP ಹೊಂದ್ತೀವಿ ಮತ್ತು 2038 ಚೀನಾಗಿಂತ ನಾವು ಮುಂದುವರಿತೀವಿ ಅಂತ ಹೇಳ್ತಿರ್ತಕ್ಕಂಥ. ಯಾಕಂದರೆ ಚೀನಾದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ವಯೋಮಾನದ ಪ್ರಕಾರ ಅವರಿಗೆ ವಯಸ್ಸಾಗಿರುತ್ತೆ. ನಮ್ಮ ಭಾರತೀಯ ಯುವಶಕ್ತಿ, ಯುವ ಉದ್ಯಮಶೀಲತೆ ಮತ್ತು ಸ್ವದೇಶಿ ನಿರ್ಮಿತ ಪ್ರಯೋಗಗಳಿಂದ ನಮಗೆ ಅನುಕೂಲ ಆಗುತ್ತೆ ಎಂಬ ಮಾತುಕತೆ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಿಮಗೆ ಬ್ರೋಕರೇಜ್ ವರದಿ ಕೊಟ್ಟಿರ್ತಕ್ಕಂಥದ್ದು ರಷ್ಯಾದಿಂದ ನಮಗೆ ವರ್ಷಕ್ಕೆ 22,000 ಕೋಟಿ ರೂಪಾಯಿಯಷ್ಟು ಆಯಿಲ್ ನಾವು ಪರ್ಚೇಸ್ ಮಾಡೋದ್ರಿಂದ ಲಾಭ ಆಗ್ಬೋದು. ಆದರೆ ಎಲ್ಲೊಂದು ಕಡೆ ಇದು ಅಮೇರಿಕಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ನೀವು ಅಮೇರಿಕದ ವಿದೇಶಾಂಗದ ಮತ್ತು ವ್ಯಾಪಾರ ಆರ್ಥಿಕ ಅಧಿಕಾರಿಗಳು ಭಾರತದ ಜೊತೆ ಇವತ್ತು ಕೂಡ ಮಾತುಕತೆ ನಡೆಸ್ತಾರೆ. ಸುಮಾರು 5 ಹಂತದ ಮಾತುಕತೆ, ದ್ವಿಪಕ್ಷೀಯ ಮಾತುಕತೆ ನಡೀತಿದೆ. ಅಲ್ಲಿನ ಆಡಳಿತದ ಅಧಿಕಾರಿಗಳು ಭಾರತದ ಜೊತೆ ಮಾತುಕತೆ ನಡೆದಿರ್ತಕ್ಕಂಥದ್ದು. ಅಧಿಕೃತವಾಗಿ ಒಂದು ನಿಯೋಗ ಕೂಡ ಇಲ್ಲಿಗೆ ಕಳಿಸ್ಲಿಕ್ಕೆ ಅವರು ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲ, ಪೀಟರ್ ನವೇರಾ ಏನು ಹೇಳ್ತಿರ್ತಕ್ಕಂಥದ್ದು, ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ, ನಾವು ನಿಮಗೆ 50% 25% ನಾವು ನಿಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಆಮೇಲೆ ಎಲ್ಲ ಏನೇನು ಅಮೆರಿಕ ಏನ್ ದಬ್ಬಾಳಿಕೆ ಮಾಡ್ತಾ ಇದೆ ಅದರ ವಿರುದ್ಧ ಸೆಟೆದು ನಿಂತ್ಕೊಳ್ಳೋದಕ್ಕೂ ಕೂಡ ಒಂದು ಸುವರ್ಣ ಅವಕಾಶ. ಅದರ ಜೊತೆಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ಭಾರತ ಉದ್ಯಮ ವಿಸ್ತರಣೆಗೆ ಇದೊಂದು ಅವಕಾಶ ಮಾಡಿಕೊಟ್ಟಂತಾಗತ್ತೆ ಅಂತ. ಬಿಕಾಸ್ ಇಲ್ಲಿ ವ್ಯಕ್ತಿಯ ಸ್ವಾಭಿಮಾನಕ್ಕಿಂತ, ವ್ಯಕ್ತಿಯ ಈಗೋಕ್ಕಿಂತ ದೇಶದ ಹಿತಾಸಕ್ತಿ, ಆರ್ಥಿಕ ಹಿತಾಸಕ್ತಿ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವೊಬ್ಬರೇ ಅಲ್ಲ, ನಮಗೆ ಸಾಕಷ್ಟು ರಾಷ್ಟ್ರಗಳಿದ್ದಾವೆ, ಅಲ್ಲೂ ಕೂಡ ಓಪನ್ ಮಾರ್ಕೆಟ್ ಇದೆ, ನಾವು ಅದಕ್ಕೆ ಈಗ ಒಕ್ಕೊಳ್ಬೇಕಾಗಿದೆ. ಸೊ ಅಮೇರಿಕಕ್ಕೆ ಒಂದು ಸೆಡ್ಡನ್ನು ಹೊಡೆದು ಬೇರೆ ದೇಶಗಳು ಅಷ್ಟೇ ನಾವೆಲ್ಲರೂ ಕೂಡ ಒಗ್ಗಟ್ಟಾದರೆ ನೀವೇನೂ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ಬೋದು ಅಂತ. ಎಸ್, ಅಫ್ಕೋರ್ಸ್. ನಿಮಗೆ ಆಫ್ಟರ್ LPG ಲಿಬರೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ನಿಂದ ಅವತ್ತು ಈ ತೆಗೆದುಕೊಂಡ ನಿರ್ಧಾರ, ಅವತ್ತಿನ ಆರ್ಥಿಕ ಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಇವತ್ತು ದೇಶ ಈ ಹಂತಕ್ಕೆ ತಲುಪಲಿಕ್ಕೆ ಮೊದಲ ಕಾಣಿಕೆ ಮನಮೋಹನ್ ಸಿಂಗ್ ಅವರದು. ನಿಮಗೆ ಅವತ್ತು ಇಡೀ ದೇಶಾದ್ಯಂತ ಕಮ್ಯುನಿಸ್ಟರು ಸೇರಿದಂತೆ ಕಾಂಗ್ರೆಸ್ ಒಳಗಡೆ ಕೂಡ ದೊಡ್ಡ ವಿರೋಧ ವ್ಯಕ್ತವಾಗಿತ್ತು. ಅವತ್ತಿನ ರಿಸಿಷನ್ ನಡುವೆ ನಮ್ಗೆ ದೊಡ್ಡ ಚರ್ಚೆ ಆಯಿತು, ಭಾರತದಲ್ಲಿ ರಿಸಿಷನ್ ಆಗುತ್ತೆ, ಇನ್ನೇನು ದೇಶ ಮುಗಿದೋಯ್ತು ಅನ್ನೋ ಚರ್ಚೆಯಲ್ಲಿ ಕೂಡ ಮನಮೋಹನ್ ಸಿಂಗ್ ಅವತ್ತು ಆರ್ಥಿಕ ಮಂತ್ರಿಯಾಗಿ ತೆಗೆದುಕೊಂಡ LPG ಸಿಸ್ಟಮನ್ನು ಭಾರತಕ್ಕೆ ಒಳಗೊಂಡಿಸಿದ್ದರಿಂದ ಇವತ್ತು ಅಮೆರಿಕಕ್ಕೆ ಸಡ್ಡು ಹೊಡೆಯುವಂಥ ನಮಗೆ ತಾಕತ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ನಿಮಗೆ 30 ರಾಷ್ಟ್ರಗಳ ಶೃಂಗಸಭೆ ಏನಿದೆ, ಆ ಶೃಂಗಸಭೆ ಒಂದು ಮೆಸೇಜನ್ನು ವಿಶ್ವದಲ್ಲೇ ದೊಡ್ಡ ಮಟ್ಟದ ರಾಜಕೀಯ ವಿಶ್ಲೇಷಣೆ ಕಾರಣ ಆಗ್ತಿರ್ತಕ್ಕಂಥದ್ದು. ಅಮೆರಿಕಕ್ಕೆ ಸಡ್ಡು ಹೊಡಿಲಿಕ್ಕೆ ಪ್ರಮುಖ ದೇಶಗಳೆಲ್ಲ ಒಂದಾಗ್ತಿದ್ದಾವೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತು 2030 ನಂತರ ಭಾರತ ವಿಶ್ವದ 2ನೇ ಆರ್ಥಿಕ ಶಕ್ತಿಯಾಗಿ ಬೆಳೀತಿರ್ತಕ್ಕಂಥದ್ದು. ಚೀನಾ, ಭಾರತ, ಜಪಾನ್, ಜರ್ಮನಿ ಸೇರಿದ ಅನೇಕ ರಾಷ್ಟ್ರಗಳು ಒಂದಾಗೋದ್ರಿಂದ ಇವತ್ತು ಪ್ರಪಂಚದಲ್ಲಿ ದೊಡ್ಡಣ್ಣ ಅಂತ ಕರೆಸಿಕೊಳ್ತಕ್ಕಂಥ ಅಮೆರಿಕಕ್ಕೆ ಇದು ದೊಡ್ಡ ಹೊಡೆತ ಮತ್ತು ದೊಡ್ಡ ಒಂದು ಟೀಮ್ ರೆಡಿ ಆಗ್ತಿದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ಹಂತದಲ್ಲಿ ಈಗಾಗಲೇ ಏನು ವಿಶ್ಲೇಷಣೆ ಆಗ್ತಿರ್ತಕ್ಕಂಥ, ಭಾರತದ ಬಂದೂಕನ್ನು ಹಿಡಿದುಕೊಂಡು ಅಮೆರಿಕ ಅಧ್ಯಕ್ಷ ಟ್ರಂಪ್ ತನ್ನ ಕಾಲಿಗೆ ತಾನು ಗುಂಡನ್ನು ಹೊಡೆದುಕೊಳ್ಳುವ ಮುಖಾಂತರ ತಾನು ಗಾಯ ಮಾಡಿಕೊಂಡಿದೆ ಅನ್ನೋ ಒಂದು ಮಾತು ಈಗ ಕೇಳಿ ಬಂದಿರತಕ್ಕಂಥ. ಎಸ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಆರ್ಥಿಕತೆ ಸಲಹೆಗಾರರ ಟೀಮ್ ತೆಗೆದುಕೊಳ್ತಿರ್ತಕ್ಕಂಥ ನಿರ್ಧಾರ ಇದೆಯಲ್ಲ, ಅದು ಮೆಚ್ಚುವಂಥದ್ದು. ಈಗಾಗಲೇ ಜಪಾನ್ ಪ್ರವಾಸ ಮತ್ತು ಎಲ್ಲ ಒಂದು ಕಡೆ ಚೀನಾ ಮತ್ತು ಭಾರತದ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಲ್ಲ, ಸಂಬಂಧಗಳೇ ಇನ್ನೇನು ಮುರಿದು ಹೋಯ್ತು ಅನ್ನೋ ಸಂದರ್ಭದಲ್ಲೂ ಕೂಡ ಸಂಬಂಧಗಳು ಮತ್ತೆ ಚಿಗುರು ಹೊಡೆದಿರ್ತಕ್ಕಂಥದ್ದು. ಮತ್ತು ನಮ್ಮ ಜೊತೆ ರಷ್ಯಾದಂಥ ಅತಿ ದೊಡ್ಡ ರಾಷ್ಟ್ರ ನಮ್ಮ ಜೊತೆ ವ್ಯಾಪಾರ ವಹಿವಾಟು ಮಾಡ್ತಿರ್ತಕ್ಕಂಥದ್ದು. ಮತ್ತು ನಾವು ಈಗ ಬೇರೆ ಬೇರೆ ಉದ್ಯಮವನ್ನು, ನಮ್ಮ ವ್ಯಾಪಾರನ ರಫ್ತನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥದ್ದು. ವಿಯೆಟ್ನಾಂ ಇರ್ತಕ್ಕಂಥದ್ದು, ಜಪಾನ್ ಇರ್ತಕ್ಕಂಥ ಬೇರೆ ಬೇರೆ ದೇಶ ಸುಮಾರು 40ರಿಂದ 60 ರಾಷ್ಟ್ರಗಳಿಗೆ ನಾವು ವಿಸ್ತರಣೆ ಮಾಡ್ತಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದು ಆಗೋದೆಲ್ಲ ಒಳ್ಳೇದಕ್ಕೆ ಎಂಬ ಮಾತು ಕೂಡ ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ಓಕೆ, ನೋಡೋಣ ಅದೇನೇನು ಆಗುತ್ತೆ ಅನ್ನುವಂಥದ್ದನ್ನ. ಯಾಕೆಂದ್ರೆ ಈ ಪರ್ಯಾಯ ಮಾರ್ಗಗಳು ಓಪನ್ ಆದಂತಹ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಅಷ್ಟೇ ಉದ್ಯಮ ಓಪನ್ ಆಗುತ್ತೆ, ಮತ್ತೆ ಆರ್ಥಿಕ ಶಕ್ತಿಯಾಗಿ ಬೆಳೆಯಲಿಕ್ಕೆ ಇದು ಕೂಡ ಸಹಕಾರಿ ಆಗ್ಬೋದು ಅನ್ನುವಂಥದ್ದು.